ಎಲ್ಲ ಡಿಸ್ಕೌಂಟ್ ಕೊಡೋದು ಕೇಳಿದಿರಾ ಫಸ್ಟ್ ಟೈಮ್ ಸಂತೆಯಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಕಡಲೆಪುರಿನ 20% ಡಿಸ್ಕೌಂಟ್ ಕಡಲೆಪುರಿ ಬನ್ನಿ 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 ಕಡಲೆಪುರಿ ಕನ್ನಡ ಬಂದ್ರು ಇಲ್ಲಿ ಸರ್ವೈವ್ ಮಾಡಕ್ಕೆ ಎಷ್ಟು ಡಿಫಿಕಲ್ಟ್ ಆಗ್ತಾ ಇದೆ ನಾವು ಟೋಪಿಗಳು ಸರ್ ಟೋಪಿ ಹಾಕಾಯ್ತು ಅಕ್ಕ ಬರ್ಡೇಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಫೇಮಸ್ ಸಂತೆಪೇಟೆ ಸಂತೆಗೆ ಬಂದಿದೀವಿ ಏನಾದರೂ ಮುಂದೆ ಸಾಗು ನೀ ಅಂತ ಸಾಕ್ತಾ ಇದೀವಿ ನಮಸ್ಕಾರ ಹಾಸನ ನಾನು ನಿಮ್ಮ ಚಂದನ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಸಿಮ್ರನ್ ಮರಿಯಾಟಿ ಸೋಸ ಮಾತಾಡ್ತಾ ಇದ್ದೀನಿ ಅಸ್ಲಾಂ ವಲೈಕುಂ ನಾನು ನಿಮ್ಮ ಮಿಸ್ಬಾ ಮಾತಾಡ್ತಾ ಇದ್ದೀನಿ ನಾವು ಮೂವರು ಸೇರಿ ವಿಶ್ವ ಮಾನವ ಸಂದೇಶನ ಸಾರ್ತಾ ನಮ್ಮ ಹಾಸನದ ಫೇಮಸ್ ಸಂತೆಪೇಟೆ ಸಂತೆಗೆ ಬಂದಿದ್ದೀವಿ ಹೇಗಿದ್ದಾರ ಎಲ್ಲರೂ ಈ ಹಾಸನದ ಸಂತೆ ಬಹಳ ಪ್ರಾಚೀನವಾದ ಸಂತೆ ಹಿಂದೆ ಹೇಗಿತ್ತು ಹೀಗೆ ಹೇಗಿತ್ತು ಅಂತ ಎಲ್ಲ ನೀವು ಈ ವಿಡಿಯೋ ಮೂಲಕ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಚೇಂಜಸ್ ಆಗಿದೆ ಓವರ್ ದ ಇಯರ್ಸ್ ಅಂತ ಮತ್ತು ಏನೇನು ವೆರೈಟಿ ಆಫ್ ವೆಜಿಟೇಬಲ್ಸ್ ಫ್ರೂಟ್ಸ್ ಏನೇನು ಸಿಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಸ್ವಲ್ಪ ಫ್ರೂಟ್ಸ್ ಸ್ವಲ್ಪ ವೆಜಿಟೇಬಲ್ಸ್ ನಾವು ನೋಡೇ ಇರಲ್ಲ ಆ ಥರನೂ ಇರುತ್ತೆ ಅಂದರೆ ನಾವು ಮಾಲ್ಸಲ್ಲೆಲ್ಲ ಸಿಗಲ್ಲ ನಮಗೆ ಇಲ್ಲಿ ಹೇಗೆ ಹೇಗೆ ಇದೆ ಅದರೊಂದು ಏನೇನು ಸ್ಪೆಷಾಲಿಟಿ ಇದೆ ಅಂತೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ಗೆಸ್ ಸೊ ಗೈಸ್ ಇವತ್ತಿನ ಸಂತೆಪೇಟೆ ಸಂತೆ ವ್ಲಾಗ್ಗೆ ಪ್ರೀತಿಯ ಸ್ವಾಗತ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಎವ್ರಿವನ್ ನಮಸ್ಕಾರ ಅಜ್ಜಿ ನಿಮ್ಮ ಹೆಸರೇನು ಎಷ್ಟು ವರ್ಷದಿಂದ ಇಲ್ಲಿ ಸಂತೆ ನಡೆಸ್ತಾ ಇದ್ದೀರಾ ನಾವೀಗ ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ 10 ವರ್ಷದಿಂದನಾ ಹಾಗೆ ಹೇಗೆ ಬರ್ತಿದ್ರು ಜನ ಹೀಗೆ ಹೇಗಿದೆ ಈಗೇನು ವ್ಯಾಪಾರಗಳಿಲ್ಲ ಕಣ ವ್ಯಾಪಾರ ಇಲ್ಲ ತುಂಬಾ ಜನ ಬರ್ತಿದ್ರು ಈಗ ಕಮ್ಮಿ ಇದೆ ಈಗ ಆಗದೇ ಇಲ್ಲ ಇದೆಲ್ಲ ಬಟ್ಟೆಗಳು ನೀವೇ ಹೊಲ್ದಿರೋದಾ ನಾನೇ ಹೊಲ್ದಿರೋದು ನೀವೇ ಹೊಲ್ದಿರೋದು ಎಷ್ಟು ದುಡಿತೀರಾ ನೀವು ಏನು ಒಂದು 500 400 ದಿನಕ್ಕೆ 500 600 ದಿನ ಅಲ್ಲ ಕಣ ವಾರಕ್ಕೆ ಒಂದು ದಿವಸ ಕಣ ಇಲ್ಲಿ ಹೌದಾ ಅಷ್ಟು ಕಮ್ಮಿ ಆಗಿದೆ ಈಗ ನಿಮಗೆ ಯಾವ್ದು ಬೇಕಕ್ಕ ಅಜ್ಜಿ ವ್ಯಾಪಾರಕ್ಕೆ ನಂಗೆ ಪಿಂಕ್ ಕಲರ್ ಫ್ರಾಕ್ ಇಷ್ಟ ಪಿಂಕ್ ಕಲರ್ ಫ್ರಾಕ್ ನೀವೇ ಹೊಲ್ದಿರೋದಾ ಅಜ್ಜಿ ತುಂಬಾ ಚೆನ್ನಾಗಿದೆ ಫ್ರಾಕ್ ಎಷ್ಟು ಅಜ್ಜಿ ಒಂದು ಫ್ರಾಕಿಗೆ 150 ಉಳ್ದಿರುತ್ತಲ್ಲ ಆ ಬಟ್ಟೆ ಅಂದ್ರೆ ಎಲ್ಲಿಂದ ತಗೋಬರ್ತೀರಾ ಟೈಲರ್ ಅಂಗಡಿಗಳಲ್ಲಿ ಹಾ ಟೈಲರ್ ಅಂಗಡಿಯಲ್ಲಿ ಇದೆಲ್ಲ ರೀಸೈಕಲ್ ಮಾಡಿ ಅವರು ನೀವು ಹೊಲಿತೀರಾ ಇದನ್ನ ಅದ್ ಬಂದ್ಬಿಟ್ಟು ಸೇಲ್ ಮಾಡ್ತೀರಾ ಅಲ್ಲಿ ನೀವು ದುಡ್ಡು ಕೊಟ್ಟು ತಗೋತೀರಾ ಅಥವಾ ವೇಸ್ಟ್ ಹಂಗೆ ಸಿಗುತ್ತಾ ಕೆಲವರು ಒಂದು 30-40 ಕೋಟಿ ಅಂತಾರೆ ಅವ್ರಿಗೆ ಎಣ್ಣೆ ಪಣ್ಣೆ ಅಂದ್ರೆ ಜಾಸ್ತಿ ಬಲ್ಕಲ್ ಸಿಗುತ್ತಾ ನಿಮಗೆ ತಗೋಬಂದು ಕಟ್ ಮಾಡಿ ಈ ತರ ಎಲ್ಲ ಡಿಸೈನ್ ಮಾಡ್ತೀರಾ ನೀವು ಇದೆಲ್ಲ ಆತರ ರೀಸೈಕಲ್ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ ಇದೆ ಅದನ್ನ ತಗೊಂಡು ಅವ್ರು ರೀಸೈಕಲ್ ಮಾಡಿ ಯೂಸ್ ಮಾಡ್ತಾರೆ ಸೊ ನೋ ವೇಸ್ಟೇಜ್ ಅಂತಾನು ನಾವು ಪ್ರಮೋಟ್ ಮಾಡ್ಬೋದು ಈ ಅಜ್ಜಿ ನೋಡಿ ಇವತ್ತು ನಾವು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀವಿ ಈ ಅಜ್ಜಿನ ನೋಡಿ ಕಲಿಬೇಕು ನಾವು ಎಷ್ಟು ರೀಸೈಕಲ್ ಮಾಡ್ತಾ ಇದ್ದಾರೆ ಅಂತ ಕಂಗ್ರ್ಯಾಚುಲೇಷನ್ಸ್ ಅಜ್ಜಿ ಈ ಥರನೇ ನಾವು ಎನ್ವಿರಾನ್ಮೆಂಟ್ನ ಬೆಳೆಸಬೇಕು ರೀಸೈಕಲ್ ಮಾಡ್ತಾ ಇರಬೇಕು ನಿಮ್ಮ ಹೆಸರು ಎಲ್ಲಿಂದ ಬಂದಿರೋದು ನೀವು ಕಂಡ್ಲಿಯಿಂದ ಬಂದಿರೋದಾ ಕಂಡ್ಲಿಯಿಂದ ಇಲ್ಲಿ ಸಂತೆಗೆ ಬರ್ತೀರಾ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿ ಸಂತೆಗೆ ನಾವು ಏನು ಅಪರೂಪ ಇವರು ಬಂದ್ರು 10 ವರ್ಷದಿಂದ ಬರ್ತಾ ಇದ್ವಿ ಸಾಮಾನ್ಯ ಬೇಕಾದ್ರೆ ಬರ್ತೀವಿ ನಾವು ದಂಪತಿಗಳು ಒಟ್ಟಿಗೆ ಬರ್ತೀರಾ ಸಂತೆಗೆ ಓಹೋ ಆಗಿಗೂ ಈಗಿಗೂ ಏನ್ ವ್ಯತ್ಯಾಸ ಕಾಣುತ್ತೆ ನಿಮ್ಮ ಸಂತೆಯಲ್ಲಿ ಪರವಾಗಿಲ್ಲ ಈಗ ಪರವಾಗಿಲ್ವಾ ಆಗ ನೀವು ಬರ್ತಿರ್ಲಿಲ್ಲ ಈಗೀಗ ರೆಗ್ಯುಲರ್ ಆಗಿ ಬರ್ತಿದ್ದೀರಾ ಸಂತೆಗೆ ಬಂದ್ಮೇಲೆ ತರಕಾರಿ ತಗೊಳ್ಳಿಲ್ಲ ಅಂತ ಅಂದರೆ ಸಂತೆ ಫೀಲ್ಸ್ ಬರೋದೇ ಇಲ್ಲ ಇವಾಗ ನಾನು ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೀನಿ ಕಮ್ಮಿ ಹಾಕೊಡ್ತೀನಿ ತಳಿ ಎಲ್ಲ ಅವರು ನೋಡಿ ಕಮ್ಮಿ ಹಾಕೊಡ್ತೀನಿ ಅಂತಿದ್ದಾರೆ ಬೇಡ ಬೇಡ ಎಷ್ಟಿದೆ ಅಷ್ಟೇ ಹೇಳಿ ಕೊಡ್ತೀವಿ ನಾವು ತೆಂಗಿನಕಾಳು ಎಷ್ಟಮ್ಮ ಕೆಜಿ 60 ಹಾಕೊಡ್ತೀನಿ ಕೆಜಿ 60 ಹಾಕೊಡ್ತೀನಿ ಅದೊಂದು ಕೆಜಿ ಕೊಡಿ ಅದಕ್ಕೂ ಮುಂಚೆ ಹೇಳಿ ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ ಈ ಸಂತೆ 20 ವರ್ಷದಿಂದ ಮಾಡ್ತಾ ಇದ್ದೀನಿ ಎಷ್ಟು ವರ್ಷ ಹಳೇದು ಈ ಸಂತೆ ಹಳೇದು ಇದ್ದ ಸುಮಾರು ವರ್ಷದಿಂದ ಬಂದಿದ್ದೆ ನಾನು ಬಂದಿರೋದು 22 ವರ್ಷ ಆಗೈತಿ ಅವಾಗಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಹೆಂಗಿದೆ ವ್ಯಾಪಾರ ಪರವಾಗಿಲ್ಲ ಮಾಡ್ತಾ ಇದ್ದೀನಿ ಈಗ ತುಂಬಾ ವರ್ಷಗಳಿಂದ 20 ವರ್ಷದಿಂದ ಮಾಡ್ತಿದ್ದೀರಲ್ಲ ಕಮ್ಮಿ ಇತ್ತು ಹೌದಾ ಇವಾಗೆಲ್ಲ ಬತ್ತ ಜಾಸ್ತಿ ಆಯ್ತೈತೆ ಈಗ ಹೆಣ್ಮಕ್ಳು ಹೆಂಗೆ ನೀವೆಲ್ಲ ಎಷ್ಟು ಲುಕ್ ಆಗಿದ್ರ ಹಂಗೆ ನಮ್ಮ ಕಾಲದಲ್ಲಿ ಅಷ್ಟೊಂದು ಇರಲಿಲ್ಲ ಈಗ ನೀವು ಹೆಣ್ಮಕ್ಳು ಎಷ್ಟು ಸ್ಟ್ಯಾಂಡರ್ಡ್ ಆಗಿದ್ರೆ ನಾವು ಹಂಗಿರ್ಲಿಲ್ಲ ನಾನು ಹೇಳ್ತಾ ಇರೋದು ವ್ಯಾಪಾರ ಅದೇ ವ್ಯಾಪಾರನ ಬತ್ತ ಒಂದಿಸ್ಕೊಳೋದು ಬೆಲೆ ಇರುತ್ತೆ ಒಂದಿಸ್ ಕಮ್ಮಿ ಆಗುತ್ತೆ ಅದನ್ನ ಹೇಳಕ್ಕಾಗಲ್ಲ ಹೊಟ್ಟೆಗೇನು ಲಾಭ ಹೊಟ್ಟೆಗೇನು ಮೋಸ ಇಲ್ಲ ಹೆಂಗೋ ಆಗ್ತಾ ಇತ್ತು ಆಗಲಿ ಮುಂದೆ ಸಾಗುನಿ ಏನಾದರೂ ಮುಂದೆ ಸಾಗುನಿ ಅಂತ ಸಾಕ್ತಾ ಇದೀವಿ ಬಾಳಲಿ ಮಾಡ್ತಾ ಇದೀವಿ ಜೀವನ ಚೆನ್ನಾಗಿಟ್ಟವನೆ ಆರೋಗ್ಯ ಒಂದು ಚೆನ್ನಾಗಿ ಕೊಟ್ರೆ ಸಾಕು ಅಲ್ವೇ ನಮ್ಮ ಹೆಣ್ಮಕ್ಳು ಅದೇ ಮೇನು ಒಳ್ಳೇದಾಗತ್ತಮ್ಮ ನಾವು ಹೆಣ್ಮಕ್ಳು ದುಡಿತೀವಿ ಅಂತ ಬಂದು ದುಡ್ಕೊಂಡು ತಿನ್ನೋಣ ನಾವು ಯಾರು ಕೈ ಸಂದು ಇರೋದು ಬೇಡ ನಮ್ದು ಎಷ್ಟಾಯ್ತು ಅಷ್ಟು ನಾವು ದುಡ್ಕೊಂಡು ತಿಂತಾರ ನಾವು ಇನ್ನಾಗನ ಅಲ್ವಾ ವಯಸ್ಸಾಗೋರು ಯಾರ ಕೈಲಿ ಬೀಳೋದು ಬೇಡ ಅಲ್ವಾ ಆಕ್ಚುಲಿ ನನಗೂ ಗೊತ್ತಿರಲಿಲ್ಲ ತಡ್ನಿಕಾಯಿ ಹಾಸನದಲ್ಲಿ ಬಿಟ್ಟು ಬೇರೆ ಕಡೆ ಜಾಸ್ತಿ ಸಿಗಲ್ಲ ಅಂತ ಬೇರೆ ಕಡೆ ಹೋದ್ರೆ ಇದನ್ನ ತಗೊಂಡು ಬನ್ನಿ ಅಂತ ಹೇಳ್ತಾರೆ ಅಂತ ಇಟ್ಸ್ ಅ ಮಿಸ್ಬಾ ಕಂಟೆಂಟ್ ನನಗೂ ಗೊತ್ತಿರಲಿಲ್ಲ ಈ ವಿಷಯ ಆ್ಯಂಡ್ ವಿ ಆರ್ ಲಕ್ಕಿ ಹಾಸನ್ ಕಡಲೆಪುರಿ 3 ಫೇಮಸ್ ಹಾಸನ ಬಿಟ್ಟು ಬೇರೆ ಎಲ್ಲ ಕಡೆನಾದರೂ ನೀವು ತಡ್ನಿಕಾಯಿನ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲಿ ಸಿಗುತ್ತೆ ಅಂತ ನಾವು ಕೂಡ ಹೋಗಿ ಪರ್ಚೇಸ್ ಮಾಡ್ತೀವಿ ಸಿಮ್ರಾನ್ ವಾರ ಸಂತೆಗೆ ಬರ್ತಾರೆ ಬಟ್ ಮಿಸ್ಬಾಗೆ ದಿಸ್ ಇಸ್ ಫಸ್ಟ್ ಸಂತೆ ಹೇಗೆ ಅನಿಸ್ತಿದೆ
ಚೆನ್ನಾಗಿ ಅನಿಸ್ತಿದೆ. ಇಂಟರಾಕ್ಟಿವ್ ಇದ್ದಾರೆ. ಅಲ್ಲಿ ಮಾಲಲ್ಲಿ ಹೋದ್ರೆ ನಾವು ತಗೊಂಡು ಹಾಕ್ಬೇಕು, ನಮಗೆ ಗೊತ್ತೂ ಆಗಲ್ಲ ಯಾಕೆ ಚೆನ್ನಾಗಿರುತ್ತೆ ಅಂತ. ಅಟ್ಲೀಸ್ಟ್ ಇಲ್ಲಿ ಗೈಡ್ ಮಾಡ್ತಾ ಇದ್ದಾರೆ ಅವರೆಲ್ಲ, ಇದು ತಗೊಳ್ಳಿ ಅದು ಇದು ಅಂತ. ಅಟ್ಲೀಸ್ಟ್ ಇಲ್ಲೆಲ್ಲ ನಮಗೆ ಪ್ರೈಸು ಕಮ್ಮಿ ಸಿಗುತ್ತೆ ಆ್ಯಂಡ್ ಫ್ರೆಶ್ ತರಕಾರಿ ಸಿಗುತ್ತಾ. ಮಾಲಲ್ಲೆಲ್ಲ ಎಷ್ಟಿರೋ ತರಕಾರಿ ಸಿಗುತ್ತೋ ಅದು ಗೊತ್ತಿರಲ್ಲ. ಕಮ್ಮಿ ರೇಟಿಗೆ ಅಂತ ತುಂಬಾ ಹಳೆ ತರಕಾರಿ ಸಿಗುತ್ತೆ. ಎಲ್ಲದಕ್ಕಿಂತ ಕ್ರೇಜಿ ಏನು ಅಂದ್ರೆ ದೇಸಿ ಲೈಫ್ ನ ನಾವು ಎಂಜಾಯ್ ಮಾಡ್ತಾ ಇದೀವಿ. ಹೌದು, ಮತ್ತೆ ಇಲ್ಲಿ ಬಂದು ಎಲ್ಲ ನಮ್ಮನ್ನ ಮಾತಾಡಿಸ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಮತ್ತೆ ಇಲ್ಲಿ ಬಂದು ನಾವೇ ನೋಡಿ ಸಪ್ರೇಟ್ ಆಗಿ ತಗೊಂಡೋದು, ಅದು ಒಂಥರ ಎಮೋಷನಲ್ ಫೀಲಿಂಗ್ ತರ. ಆಕ್ಚುಲಿ ಸಂತೆ ಇಸ್ ಎಮೋಷನ್. ಇಲ್ಲಿ ಬಾರ್ಗೇನ್ ಮಾಡೋಕ್ಕೆ ತುಂಬಾ ಚೆನ್ನಾಗುತ್ತೆ. ಏನಾದ್ರು ಸ್ಟೂಡೆಂಟ್ಸ್ ಇದ್ರೆ ನೆಗೋಸಿಯೇಷನ್, ಬಾರ್ಗೇನಿಂಗ್ ಕ್ಲಾಸಸ್ ಎಲ್ಲ ನಾನು ಅವಾಗ ಬಂಕ್ ಮಾಡಿದ್ರೆ ಇದು ಬಂದು ಇಲ್ಲಿ ಕಲಿಬೇಕು, ಲೈಫ್ ಕಲಿಬೋದು ಇವೆಲ್ಲ. ಬಟ್ ನಾವು ಬಾರ್ಗೇನ್ ಮಾಡ್ತಾ ಇಲ್ಲ, ನಾವ್ ಏನ್ ಕೇಳ್ತಾ ಇದಾರೆ ಅಷ್ಟೇ ಕೊಡ್ತಾ ಇದೀವಿ. ಮಿಸ್ಬಾಕ ಇವತ್ತು ಬರ್ಬೇಕಾದ್ರೆ ಅಕ್ಕ ಫುಲ್ ಮಳೆಯಲ್ಲಿ ನೆನ್ಕೊ ಬಂದಿದ್ದಾಳೆ. ಮಳೆ ಅಂತ ಪಾಪ ಅಕ್ಕ ಛತ್ರಿ ಬಿಟ್ಟು ಬಂದಿದ್ದಾಳೆ. ಅಕ್ಕಂಗೊಂದು ಛತ್ರಿ ಗಿಫ್ಟ್ ಕೊಡೋಣ. ಬಿಸಿಲು ಆಗಲಿ ಮಳೆ ಆಗಲಿ ಎರಡರಲ್ಲೂ ಅಂಬ್ರೆಲಾ ಯೂಸ್ ಬರುತ್ತೆ. ಅದಕ್ಕೆ ನಾವು ಚಂದನಾಗೆ ಒಂದು ಅಂಬ್ರೆಲಾ ಗಿಫ್ಟ್ ಮಾಡಬೇಕು. ಎಸ್, ಟ್ಯಾನ್ ಆಗಬಾರ್ದಂತ. ಹೌದು ಅಕ್ಕ. ಆಮೇಲೆ ಮಳೆಯಲ್ಲಿ ಮೇಕಪ್ ಹೋಗ್ಬಿಟ್ರೆ ಅಕ್ಕ ಪಾಪ ಮಳೆಯಲ್ಲಿ ನಂದು ಏನಾದ್ರು ಹುಷಾರ್ ತಪ್ಪಿಟ್ರೆ ಹೌದು ಅದೇ ಬೇರೆ ಸಂತೆ ಹೆಂಗ್ ಹೋಗೋಕ್ಕಾಗುತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಅಕ್ಕ, ಲವ್ ಯು. ಓಕೆ, ಪರ್ಪಲ್ ಗ್ರೀನ್ ಅಷ್ಟೇ ಇರೋದಣ್ಣ. ಯಾವ್ದಾದ್ರು ಆಯ್ತಾ ನೋಡಿ. ಒಂದು ಛತ್ರಿ ಸಿಕ್ತು ಅಕ್ಕಂಗೆ, ಪಿಂಕ್ ಕಲರ್ ಛತ್ರಿ. ಲಾಸ್ಟ್ ಮಂತು ಅಕ್ಕ ಬರ್ಡೇ ಸೆಲೆಬ್ರೇಟ್ ಮಾಡಿದ್ಲು. ಇವತ್ತು ಅಕ್ಕಂಗೆ ಬರ್ಡೇ ಗಿಫ್ಟ್ ನಾವು ಕೊಡ್ತಿರೋದು. ಹ್ಯಾಪಿ ಬರ್ಡೇ ಅಕ್ಕಂದೊಂದು ಫೋಟೋ ಛತ್ರಿಲಿ. ಓಕೆ, ಇವಾಗ ನನಗೇನೋ ಇವರಿಬ್ರು ಸೇರ್ಕೊಂಡು ಗಿಫ್ಟ್ ಕೊಡ್ಸಿದ್ರು. ಇವಾಗ ನಾನು ಸಿಮ್ರಾನಿಗೆ ಕೊಡ್ಸಿಲ್ಲ ಅಂತ ಅಂದರೆ ಹೆಂಗೆ? ಸಿಮ್ರಾನ್ ಇನ್ 2 ಡೇಸಲ್ಲಿ ಬರ್ಡೇ ಇದೆ ಅಂತ ಗೊತ್ತಾಯಿತು. ಸಾರಿ, ಇವಾಗ ಗೊತ್ತಾಯಿತು. ಸೊ ನಾವು ಈಗ ಚಳಿಲಿ ಅಟ್ ಪ್ರೆಸೆಂಟ್ ನಾವು ಸಂತೆ ಏನಕ್ಕೆ ಬಂದರೂ ನಮಗೆ ಉಪಯೋಗ ಆಗುವಂಥದ್ದನ್ನ ತೊಗೋಬೇಕು. ಆ್ಯಂಡ್ ಛತ್ರಿ ಆಗಿರ್ಬೋದು. ಅಟ್ ಪ್ರೆಸೆಂಟ್ ಮಳೆ ಅಲ್ವಾ, ಹಾಗಾಗಿ ಮಳೆಗಾಲ ಆಗಿರೋದ್ರಿಂದ ಛತ್ರಿ ತೊಗೊಂಡಿದ್ದೀವಿ. ಇವಾಗ ಚಳಿನೂ ಇದೆ, ಅದಕ್ಕೆ ನಾವು ಸಿಮ್ರಾನ್ಗೆ ಟೋಪಿ ಹಾಕ್ತಾ ಇದ್ದೀವಿ. ಸೊ ವಿಚ್ ಟೋಪಿ ಯು ವಾಂಟ್? ಆ್ಯಂಡ್ ಈ ಅಂಕಲ್ ಇದಾರಲ್ಲ, ಈ ಅಂಕಲ್ ಗಂಡ್ಸಿ ಸಂತಲ್ಲಿದ್ರು. ಅವರು ಆಲ್ರೆಡಿ ಹೇಳಿದ್ದಾರೆ 1 ತೊಗೊಂಡ್ರೆ 1 ಫ್ರೀ ಅಂತ. ಸಿಮ್ರಾನ್ ನಿನಗೆ ಗಿಫ್ಟು ನೋಡಮ್ಮ, ಯಾವ್ದು ಬೇಕು? ಬರ್ಡೇ ಟೋಪಿ ಇವತ್ತೇ ಹಾಕ್ತಿದ್ದಾರೆ ಅಕ್ಕ. ನೋಡ್ತಿಲ್ವಾ ತಲೆಗೆ ಟೋಪಿಗಳು ಸರ್. ಟೋಪಿ ಹಾಕಾಯ್ತು ಅಕ್ಕ ಬರ್ಡೇಗೆ. ಓಕೆ ಮೇಡಮ್ ರೇ, ಥ್ಯಾಂಕ್ ಯು ಅಂಕಲ್. ಓಕೆ ಮೇಡಮ್ ರೇ. ಸಿಕ್ಕಾಪಟ್ಟೆ ಮಳೆ ಇದೆ ಆ್ಯಂಡ್ ಏನೂ ತಿಂದಿಲ್ಲ ನಾವು, ಚಳಿ ಬೇರೆ ಆಗ್ತಾ ಇದೆ, ಸುಸ್ತಾಗಿದೆ ಸ್ವಲ್ಪ ಅಲ್ವಾ? ಅಂಗಡಿಯವ್ರು ಬರ್ತಿದ್ದಾರಲ್ಲಿ. ಓಕೆ, ಅವ್ರು ಅಂಕಲ್ ಲೆಟ್ ಹಿಮ್ ಕಮ್. ಬರ್ತಾರಾ? ಟೀ ಸೀರೀಸ್ ನಡೀತಾ ಇದೆ ಹಾಸನದ್ದು. ನಾವು ಚಳಿಲಿ ಟೀ ಕುಡಿತಾ ಇದ್ದೀವಿ. ಮೈ ಗಾಡ್, ಯಾರನ್ನು ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ಸಂತೆದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ನಾವು ಯಾರಂತಾನೆ ಗೊತ್ತಿಲ್ಲ, ಆದ್ರೂ ಎಲ್ಲ ಪಾಪ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ನೋಡಿ ಹೆಂಗ್ ಕೊಡ್ತಿದ್ದಾರೆ. ಅವರು ಅಂಕಲ್ ಅಲ್ಲಿ ದ್ರಾಕ್ಷಿ ಕೊಟ್ರು, ಇಲ್ಲ ಆಂಟಿ ಖಾರ ಕೊಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಸಂಬಂಧಗಳು ಗೊತ್ತಿಲ್ಲದೆ ಇದ್ರು ಎಲ್ಲರೂ ಒಂದೇ ಕಡೆ ಸೇರೋ ಜಾಗ. ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ವಿಶ್ವಮಾನವರ ಸಂದೇಶ ಸಾರ್ತಾ ಇದೀವಿ ನಾವು ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ನೀವು ನಮಗೆ ಫ್ರೀಯಾಗಿ ಖಾರ ಕೊಟ್ಬಿಟ್ಟು ಕೂಡ ಇವಾಗ ನಿಮ್ಮ ಹತ್ರ ವ್ಯಾಪಾರ ಮಾಡಲಿಲ್ಲ ಅಂದ್ರೆ ದೇವ್ರು ಮೆಚ್ತಾನ? ಇಲ್ಲ. ಏನು ಬೇಕಪ್ಪ? ಖಾರ ತುಂಬಾ ಚೆನ್ನಾಗಿದೆ. ನೀವೇ ಮಾಡೋದಾ? ನಾವೇ ಮಾಡೋದು. ಹೆಂಗೆ ಅಂದ್ರೆ ಇದೇ ಕೆಲಸನಾ ನಿಮ್ದು? ನಮ್ದು ವರ್ಷ ಇಡೀ ಇದೇ ಕೆಲಸ. ವಾರದ ದಿನ ಮಾತ್ರ ಇಲ್ಲಿ ವ್ಯಾಪಾರ ಮಾಡೋದು ಅಷ್ಟೇ. ಸಂತೆಲಿ ವ್ಯಾಪಾರ ಮಾಡ್ತೀರಾ? ಒಂದಿನ, ಬೇರೆ ದಿನ ಎಲ್ಲ ಇದೇ ಕೆಲಸ. ಖಾರದ ಕೆಲಸನೇ ನಮಗೆ. ಅಂದ್ರೆ ನೀವು ಪ್ರಿಪೇರ್ ಮಾಡೋದು ಬೇರೆ ಪ್ರಿಪೇರ್ ವಾರಕ್ಕೆ ಒಂದ್ಸಲಿ ತಗೊಬಂದು ವೀಕ್ ಬೇಕಿದೆಲ್ಲ ಪ್ರಿಪೇರ್ ಮಾಡೋದು? ಇಲ್ಲ, ನಾವು ಹೋಲ್ಸೇಲ್ ಕೊಡ್ತೀವಿ, ಹೊರಗಡೆ ಎಲ್ಲ ಕೊಡ್ತೀವಿ. ಬೇರೆ ಕಡೆನೂ ಹೋಲ್ಸೇಲ್ ಕೊಡ್ತೀರಾ? ಬೇರೆ ಕಡೆನೂ ಹೋಲ್ಸೇಲ್ ಕೊಡ್ತಾರೆ. ಸಂತೆ ಮುಂಚೆ ಎಲ್ಲ ಪುರಿ ಖಾರ ಅಂದ್ರೆ ತುಂಬಾ ಇಷ್ಟಪಡೋರು ಸಂತೆದು. ಇವಾಗೆಲ್ಲ ಕಮ್ಮಿ. ಸ್ನ್ಯಾಕ್ಸ್ಗಳಾಗಿ ಇವಾಗೆಲ್ಲ ಆಲ್ಮೋಸ್ಟ್ ಇದೆಲ್ಲ ಕಮ್ಮಿನೇ. ತರ್ತೀವಿ ರೆಡಿನಾ. ಅದೆಲ್ಲ ಮಾಡಿ ಇಟ್ಟಿರ್ತೀವಿ. ಅಂದರೆ ಒಂದೇ ಸಲ ಗಿರಾಕಿಗಳು ಬಂದರೆ ಕೊಡೋಕ್ಕಾಗಲ್ವಲ್ಲ, ಹಂಗಾಗಿ ಪ್ರಿಪೇರ್ ಮಾಡಿ ಇಟ್ಟಿರ್ತೀವಿ. ಜಿಲೇಬಿ ಇದು ಫ್ರೆಶ್ ಇವತ್ತು ಮಾಡಿರೋದು, ನಾವುಗಳೇ ಮಾಡೋದು. ಫ್ರೆಶ್ ಜಿಲೇಬಿ ಚೆನ್ನಾಗಿದೆ. ಮಾಡಿ ತುಂಬ ಹೊತ್ತಾದ್ರೂ ಇನ್ನೂ ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಅರ್ಧ ಗಂಟೆನೇ ಆಗಿರೋದಂತೆ. ಬಟ್ ಜನರಲಿ ಜಿಲೇಬಿ ಬಿಸಿ ಚೆನ್ನಾಗಿರುತ್ತೆ, ಬಟ್ ಇದು ತಂಡ ಆಗಿದ್ರು ಇಟ್ಸ್ ಗುಡ್. ರೋಡ್ ಇಲ್ಲ, ಇಲ್ಲಿ ಏನಿಲ್ಲ, ಹಿಂಸೆ ಬಗ್ಗಡ, ಕ್ರೌಡೆಡ್ ಇರುತ್ತೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ದೆ. ಬಟ್ ಅಂಗಡಿಗಳು ಜಾಸ್ತಿ ಇದ್ದಾರೆ, ಜನ ಬರೋದು
ಆಮೇಲೆ ನೀಟ್ನೆಸ್ ಇಲ್ಲ. ಒಂದು ಮಂಗಳವಾರ ಸಂತೆ ಮಾಡಿದರೆ ಬುಧವಾರ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು, ಕಸ ಎಲ್ಲ ವಿಲೇವಾರಿ ಮಾಡಬೇಕು. ಇಲ್ಲಿ ಏನು ಮಳೆ ಬಂದರೆ ಒಂದೇ ಸತಿ ನೀರೆಲ್ಲ ಕೊಚ್ಚೆ ನಿಂತ್ಕೊಳ್ಳುತ್ತೆ, ನಾವು ಕೂಡ ನೋಡ್ತಾ ಇದ್ದೀವಿ. ಮುನ್ಸಿಪಾಲ್ಟಿ ಈಗ ಪುರಸಭೆ ಆಗಿದೆ, ಅದಕ್ಕೆಲ್ಲ ಮಾಡಿದ್ದೀವಿ ಬರ್ತೀವಿ ನೋಡೋಣ ನಡೀರಿ ಅಂತಾರೆ. ಅಧ್ಯಕ್ಷರಾಗಲಿ ಯಾರಾಗಲಿ ಬರ್ತೀವಿ ನೋಡೋಣ ನಡೀರಿ ಅಂತಾರೆ. ಅದ್ರ ಬಗ್ಗೆ ಯೋಚಿಸಿ ಕ್ಲೀನ್ ಎಲ್ಲ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ಫುಡ್ ಫಾಲ್ ಇಲ್ಲಿ ಜಾಸ್ತಿ ಆಗೋದು. ವ್ಯಾಪಾರಕ್ಕೋಸ್ಕರ ಮಳೆ ಆಗಲಿ ಏನೇ ಆಗಲಿ ನೀವೆಲ್ಲ ನಿಂತ್ಕೊ ಇಲ್ಲಿ ಹೊಟ್ಟೆಪಾಡಿಗೆಲ್ಲ ಪಾಪ ನೋಡಿ ಎಷ್ಟು ಕಷ್ಟಪಡ್ತಾರೆ ನೋಡಿ. ನಾವು ನಮ್ಮ ರಿಸರ್ಚ್ ಟೀಮಿಗೆ ಸಿಕ್ಕಂಥ ಮಾಹಿತಿ ಸಂತೆಪೇಟೆ ಸಂತೆ ಕ್ರೇಜ್ ಕಮ್ಮಿ ಆಗಿದೆ ಅಂತ. ಒಬ್ಬರ ಹತ್ರ ಹಾರ್ಡ್ಲಿ 10 ಅಂಗಡಿಗೆ ಒಬ್ರು ಇಬ್ರು ಬರ್ತಾ ಇದ್ದಾರೆ ಅಷ್ಟೇ. ಜಾಸ್ತಿ ಸಂತೆ ಅಂದ್ರೆ ಒಂಥರ ಹೆಂಗೆ ತುಂಬಾ ಜನಜಂಗುಳಿ ಇರುತ್ತೆ, ಏನೋ ಒಂಥರ ಖುಷಿ ಇರುತ್ತೆ. ಬಟ್ ಇಲ್ಲಿ ನಿಜ ಜನನೇ ಇಲ್ಲ ಇಲ್ಲಿ.